ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ನನ್ನ ಪ್ರೀತಿಯ ಶಿಕ್ಷಕರೇ ಮತ್ತು ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರ. ಮಾನವರೆಲ್ಲರೂ ಒಂದೇ ಎಂಬ ಮಹಾನ್ ಸಂದೇಶವನ್ನು ಕನ್ನಡ ನಾಡಿಗೆ ನೀಡಿದವರು ರಾಷ್ಟ್ರಕವಿ ಕುವೆಂಪು. ಅವರ ಹೆಸರು ಕೇಳಿದಾಗಲೇ ನಮಗೆ ನೆನಪಾಗುವುದು ವಿಶ್ವಮಾನವ ತತ್ವ. ಕುವೆಂಪು ಅವರ ಪೂರ್ಣ ಹೆಸರು ಕೊಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಅವರು ಕನ್ನಡ ಸಾಹಿತ್ಯವನ್ನು ಕೇವಲ ಪದಗಳ ಮಟ್ಟಿಗೆ ಸೀಮಿತಗೊಳಿಸದೆ ಅದನ್ನು ಜೀವನದ ದಾರಿದೀಪವಾಗಿ ರೂಪಿಸಿದರು. ಅವರ ಬರಹಗಳಲ್ಲಿ ಪ್ರಕೃತಿ, ಮಾನವೀಯತೆ ಮತ್ತು ಸ್ವಾತಂತ್ರ್ಯದ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತದೆ. ವಿಶ್ವಮಾನವ ಎಂಬ ತತ್ವದ ಮೂಲಕ ಜಾತಿ, ಮತ, ಭಾಷೆ ಮೀರಿದ ಮಾನವೀಯ ಸಮಾಜ ನಿರ್ಮಾಣವಾಗಬೇಕು ಎಂದು ಅವರು ಹೇಳಿದರು. ಇದು ಇಂದಿನ ಕಾಲಕ್ಕೆ ಅತ್ಯಂತ ಅಗತ್ಯವಾದ ಸಂದೇಶವಾಗಿದೆ. ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇದು ಕುವೆಂಪು ಅವರ ಸಾಹಿತ್ಯದ ಶ್ರೇಷ್ಠತೆಯನ್ನು ತೋರಿಸುತ್ತದೆ. ಅವರು ಶಿಕ್ಷಣ ಕ್ಷೇತ್ರದಲ್ಲಿಯೂ ಕನ್ನಡಕ್ಕೆ ಗೌರವ ತಂದುಕೊಟ್ಟ ಮಹಾನ್ ವ್ಯಕ್ತಿ. ನಾವು ಕುವೆಂಪು ಅವರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಉತ್ತಮ ವ್ಯಕ್ತಿಗಳಾಗಬಹುದು, ಒಳ್ಳೆಯ ಸಮಾಜವನ್ನು ನಿರ್ಮಿಸಬಹುದು. ಕುವೆಂಪು ಅವರು ಕೇವಲ ಸಾಹಿತಿ ಅಲ್ಲ, ಅವರು ನಮ್ಮ ಬದುಕಿಗೆ ದಾರಿ ತೋರಿಸುವ ಚಿಂತಕರು. ಧನ್ಯವಾದಗಳು. ಜೈ ಕನ್ನಡ.